ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಸರಿಯಾಗಿ ಓದು ಬರೆದು ಮಾಡ್ತಾ ಇದೆಯೇನೋ? ಇಲ್ಲಾಂದ್ರೆ ನಿಮ್ಮ ಅಪ್ಪನ ಥರ ಯಾವಾಗಲೂ ಟೆನ್ಷನಲ್ಲಿ ಇರಬೇಕಾಗುತ್ತೆ. ಬರ್ಕೋ. ಅವನು ಮಾತಾಡಲಿ ಎಂದು ಅವಳು, ಅವಳೇ ಮಾತಾಡಲಿ ಎಂದು ಅವನು, ಹೀಗೆ ಇಬ್ಬರು ಸುಮ್ಮನಿದ್ದರು. ಕಾಫಿ ಕೂಡ ತಲೆಕೆಟ್ಟು ಹೋಗ್ತಿದೆ. ಅಯ್ಯೋ, ನಾನು ಈ ಮಗು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಸುಮ್ಮನೆ ಹೋಗೋವಾಗ ಬರೋವಾಗ ಎಲ್ಲ ಕಾಫಿ ಕೊಡೆ ಒಂದು ನಿಮಿಷ ಇರ್ರಿ. ಅಯ್ಯೋ ಪ್ಲೀಸ್ ಗಣೆ, ಹೋಗು ಒಂದು ಕಾಫಿ ಮಾಡ್ಕೊಂಬ. ಆಯ್ತು, ಇದಿಷ್ಟು ಹೇಳ್ಬಿಟ್ಟು ಹೋಗ್ತೀನಿ. ಇಬ್ಬರು ಸುಮ್ಮನಿದ್ದರು. ಆಯ್ತೇನೋ? ಸಂತೋಷ್, ಇವನೇಕಪ್ಪ ಬಂದ ಇಲ್ಲಿಗೆ? ರೀ, ಯಾರೀ ಅದು ಹಂಗೆ ಬಡ್ಕೋತಾ ಇದ್ದಾರೆ? ಅವನು ವಿರೂಪಾಕ್ಷ ಕಣೆ. ಸಂತೋಷ್, ನಾನಿಲ್ಲ ಅಂತ ಹೇಳ್ಬಿಡು. ನೀನು ಅಷ್ಟೇ ಕಣ. ಇಲ್ಲ ಅಂತ ಹೇಳ್ಬೇಕಾ? ಯಾಕ್ರಿ ಹಾಗೆ ಹೇಳ್ಬೇಕು? ನಾನು ಹೇಳ್ದಷ್ಟು ಮಾಡೆ. ನಾನು ಇಲ್ಲ ಅಂತ ಹೇಳ, ಗೊತ್ತಾಯ್ತಾನ? ಸಂತು, ಬಾರೆ ಹೊರಗಡೆ. ದಯವಿಟ್ಟು ಕಿರ್ಚ್ಬೇಡಿ ಸರ್. ಅಕ್ಕಪಕ್ಕದವರು ನಮ್ಮ ಬಗ್ಗೆ ಏನು ಅನ್ಕೊಳ್ಳೋದಿಲ್ಲ. ಸುಮ್ಮನೆ ನಮ್ಮ ಗೊತ್ತಿದೆ. ಸಂತೋಷ್, ಸಂತೋಷ್, ಬಾರೆ ಹೊರಗಡೆ. ಸಂತು ಎಲ್ಲ ಇದೆಯಾ? ಬಾರೆ ಆಚೆ. ಸಂತೋಷ್, ಏನಯ್ಯ, ನಾಚಿಕೆ ಆಗಲ್ವ ನಿನ್ಗೆ? ದುಡ್ಡು ತಗೋಬೇಕಾದ್ರೆ ಏನ್ ಹೇಳಿದೆ ನೀನು? ಹೇಳಿದ್ದೆ ನಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ದವ್ ನೀನು. ಇವಾಗ ಫೋನ್ ಮಾಡಿದ್ರೆ ಪಿಕ್ ಮಾಡಕ್ಕಾಗಲ್ವ ನಿನ್ಗೆ? ನಾನೇನ್ ಅನ್ಕೋಬೇಕು? ಸರ್ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನವಾಗಿರೋದು? ಸರ್ ನಾನು ಹೇಳೋದು ಕೇಳಿಸ್ಕೊಳ್ಳಿ. ದುಡ್ಡು ಬರ್ತಿದ್ದಂಗೆ ನಿಮ್ಗೆ ಕೊಟ್ಬಿಡ್ತೀನಿ. ನೀನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಅಲಿಬೇಕಾಗತ್ತೆ. ನೋಡು, ನಾನ್ ಬಹಳ ಒಳ್ಳೆಯವನು, ಆದ್ರೆ ನಮ್ಮ ಹುಡುಗರು ಇದಾರಲ್ಲ ಒಳ್ಳೆಯವರಲ್ಲ. ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಆಮೇಲೆ ನನ್ನ ನೀನ್ ಕೇಳಬಾರ್ದು. ಏನ್ರಿ ಇದೆಲ್ಲ? ಅವ್ರು 10 ಲಕ್ಷ ಸಾಲ ತಗೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಏನ್ರಿ? ಯಾಕೋ ಬೇಕಾಗಿತ್ತು ಕಣೆ. ಅದೇ ಯಾಕೆ ಅಂತ? 10 ಲಕ್ಷ ರೂಪಾಯಿ ಸಾಲ ತಗೊಳ್ಳೋಂಥದ್ದು ಏನಾಯ್ತು ಈಗ? ಏನ್ರಿ, ಎಲ್ಲಾದ್ರೂ ಕಳ್ಕೊಂಡ್ಬಿಟ್ರ ಹಣನ? ಏನು ಏನೋ ಆಯ್ತು ಕಣೆ. ಎಲ್ಲ ನನ್ನ ಮಗ ಸುಂದರನಿಂದಾಗಿತ್ತು. ಮಾಡ್ತೀನಿ ಒಳ್ಳೆ. ಯಾಕೋ ಹೀಗೆ ಮಾಡಿದೆ? ನಾನು ಏನು ಮಾಡಿದೆ ಅಂತ ನನಗೆ ಮೋಸ ಮಾಡಿದ್ರಿ? ಅವನು ಫ್ರಾಡ್ ಅಂತ ಹೇಳಬೇಕು ತಾನೆ? ನನಗೇನೋ ನೀವಿಬ್ರು ಸೇರ್ಕೊಂಡೆ ಮೋಸ ಮಾಡಿದ್ರಿ ಅಂತ ಅನಿಸ್ತಾ ಇದೆ. ಏನು ಮಾತಾಡ್ತಿದ್ಯಾ ಸಂತು? ಇರೋದನ್ನ ಹೇಳ್ತಾ ಇದ್ದೀನಿ ಕಣ. ನೀವಿಬ್ರು ಸೇರ್ಕೊಂಡು ನಾನು 15 ಲಕ್ಷನ ಮೋಸ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸಾಕು ಸುಮ್ಮನಿರಪ್ಪ. ನೀನು ದುಡ್ಡು ಕಳ್ಕೊಂಡಿರೋದಕ್ಕೆ ನನಗೂ ಬೇಜಾರಿದೆ. ಅದನ್ನ ನನ್ನ ಹೆಂಡತಿ ಹತ್ರನೂ ಹೇಳಿದ್ದೀನಿ. ನೋಡು, ಇನ್ನೊಂದು 2 ದಿವಸ ವೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವನೊಬ್ಬ ಫ್ರಾಡ್ ಕಣ. ಅವನು ದೊಡ್ಡ ಮೋಸಗಾರ ಅಂತೆ. ಸುಮಾರು ಜನಕ್ಕೆ ಮೋಸ ಮಾಡಿದಾನಂತೆ. ನನ್ನ ತಮ್ಮ ಹೇಳ್ದ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಕೂಡ ಇದೆ. ಏನು ಸಂತು ಹಿಂಗಾಗೋಯ್ತು? ಎಂತೆಂತ ಚೆನ್ನಾಗಿರ್ತಾರೆ ಸಂತು. ಯಾರು ಹೆಂಗೆ ಅಂತಾನೆ ಗೊತ್ತಾಗಲ್ವಲ್ಲ. ಅವ್ರ ಮನೆ ಗೊತ್ತು ನನಗೆ. ಗೊತ್ತಿದೆ, ತೋರಿಸೋ. ಹೋಗಿ ಒದ್ದು ವಸೂಲಿ ಮಾಡ್ಕೊಂಡ್ಬರ್ತೀನಿ. ಅವ್ರ ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಕಣೋ. ನಾನು ಹೇಗೆ ನಿನಗೆ ಮೀಟ್ ಮಾಡಿಸಿದ್ನೋ ನನಗೂ ಕೂಡ ಇನ್ನೊಬ್ರು ಯಾರೋ ಮೀಟ್ ಮಾಡಿಸಿದ್ರು. ಏನೋ ಸ್ವಲ್ಪ ದುಡ್ಡು ಬರುತ್ತೆ, ಸಾಲ ಗೀಲ ಎಲ್ಲ ತೀರುತ್ತೆ ಅಂತ ನಾನು ಅವಾಗವಾಗ ದುಡ್ಡು ಕೊಡ್ತಾ ಇದ್ದೆ. ನೀನು ಬೇರೆ ಮನೆ ಕಟ್ಟಿದೆಯಲ್ಲ, ನಿನಗೂ ಏನೋ ಹೆಲ್ಪ್ ಆಗ್ಬೋದು ಅಂತ ನಿನ್ನೂ ಮೀಟ್ ಮಾಡಿಸಿದೆ ಅಷ್ಟೇ. ನೋಡು, ಅವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಕಣೋ. ದುಡ್ಡು ಕೊಡ್ತಾ ಇದೆ, ತಗೋತಾ ಇದೆ ಅಷ್ಟೇ. ಗೊತ್ತಿಲ್ಲ ನನಗೆ ಯಾಕೆ ಪರಿಚಯ ಮಾಡಿಸ್ದೆ? ನೀನು ತಗೊಂಡು ಮುಚ್ಕೊಂಡಿರ್ಬೇಕಾಗಿತ್ತು. ನನಗೇನೋ ನೀವಿಬ್ರು ಸೇರ್ಕೊಂಡೆ ನನಗೆ ಮೋಸ ಮಾಡಿದಿರಿ ಅಂತ ಅನಿಸ್ತಾ ಇದೆ ಕಣ. ಸಾಕು ಸುಮ್ಮನೆ ಸಾಂತು. ನೀನು ನನ್ನ ಹಿಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಿನಗೆ ನಾನು 15 ಲಕ್ಷ ಕೊಡು ಅಂತ ಹೇಳಿದ್ನ? ಮೊದಲನೇ ಸಲ ಕೊಟ್ಟಾಗ ಕರೆಕ್ಟಾಗಿ ವಾಪಸ್ ಬಂದಿತ್ತು ತಾನೆ. ಸಣ್ಣ ಪುಟ್ಟ ಲಾಭ ನೋಡ್ಕೊಂಡು ಸುಮ್ಮನಾಗೋದು ಬಿಟ್ಟು ದುರಾಸೆ ಕೈ ಹಾಕಿದ್ರೆ ಹೀಗೆ ಆಗೋದು. ನಾನು ನನ್ನ ಹೆಂಡತಿ ಮಾತು ಕೇಳಿದೆ ದುಡ್ಡು ಹಾಕಿದ್ರೆ 1.5 ಲಕ್ಷ ಕಳ್ಕೋಬೇಕಾಗಿತ್ತು. ಪುಣ್ಯಕ್ಕೆ ನನ್ನ ಹೆಂಡತಿ ಬೇಡ ಅನ್ನೋ ನಾನು ಸುಮ್ಮನಾದೆ. ಹೌದು, ನೀನು ಯಾಕೆ ಅಷ್ಟು ದೊಡ್ಡ ಅಮೌಂಟ್ ಒಪ್ಕೊಂಡೆ? ಕೈಯಲ್ಲಿ ಎಷ್ಟಿತ್ತು ಅಷ್ಟು ಕೊಟ್ಬಿಟ್ಟು ಸುಮ್ಮನಾಗಬೇಕಾಗಿತ್ತಾನೆ.
ಏನೋ ಒಂದಿಷ್ಟು ದುಡ್ಡು ಮಾಡ್ಕೊಂಡು ಅದರಲ್ಲೇ ಸ್ವಲ್ಪ ಆಟ ಆಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಬಡ್ಡಿಗೆ ಸಾಲ ತಂದು ಕೊಡು ಅಂತ ನಾನು ಹೇಳಿದ್ನ. ಅಲ್ಲಪ್ಪ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಹೇಳಕ್ ಬರ್ತಿದ್ಯಲ್ಲ. ನಿನ್ಗೊಂದು ದೊಡ್ಡ ನಮಸ್ಕಾರನಪ್ಪ. ಇನ್ಮೇಲೆ ದುಡ್ಡಿನ ವಿಷಯಕ್ಕೆ ನನ್ನ ಹತ್ರ ನೀನು ಬರಬೇಡ, ನಿನ್ನ ಹತ್ರ ನಾನು ಬರಲ್ಲ. ನಾನು ಇನ್ನು ಹೊರಡ್ತೀನಿ. ಎಲ್ಲೋದ್ರು ಇವರು ಇಷ್ಟೊತ್ತಾದರೂ ಬರ್ತಿಲ್ಲ. ಮೊದಲೇ ಅಕ್ಕಪಕ್ಕದವರೆಲ್ಲ ಅವನ ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಏನಾದರೂ ಮಾಡಿಬಿಟ್ರೆ ಭಗವಂತ. ಅಯ್ಯೋ ರೀ, ಬಂದ್ರ? ಏನ್ರಿ ನೀವು? ಯಾಕ್ರಿ ನೀವು ಅವನ ಹತ್ರ ಸಾಲ ಮಾಡೋದಕ್ಕೆ ಹೋದ್ರಿ? ಅವನು ನಮ್ಮ ಮನೆ ಹತ್ರ ಬಂದಿದ್ದನ್ನ ನೋಡಿ ಅಕ್ಕಪಕ್ಕದವರೆಲ್ಲ ಏನೇನೋ ಮಾತಾಡ್ತಿದ್ರು. ಏನಂತೆ ಅವನು? ಹೋಗಿ ಹೋಗಿ ಅವನ ಹತ್ರ ಯಾಕೆ ಸಾಲ ಮಾಡೋದಕ್ಕೆ ಹೋದ್ರಿ? ಅವನೊಂಥರ ರಾಕ್ಷಸ ಇದ್ದಂಗೆ, ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೊಳ್ಳೋದಕ್ಕೆ ಏನ್ ಬೇಕಿದ್ರು ಮಾಡ್ತಾನೆ ಅಂತ ಹೇಳಿದ್ರು. ನನಗೆ ತುಂಬಾ ಭಯ ಆಗ್ತಿದ್ದಾರೆ. ನಮ್ಗೇನಾದ್ರೂ ಮಾಡ್ಬಿಟ್ರೆ, ಮಗುಗೇನಾದ್ರೂ ಮಾಡ್ಬಿಟ್ರೆ ಏನ್ರಿ ಮಾಡೋದು? ಸುಮ್ಮನೆ ಏನೇನೋ ಹೇಳ್ಬೇಡ ಕಣ. 3 ದಿನಕ್ಕೆ 50,000 ಕಳೆದ್ರೆ ಎಲ್ಲಿಂದನೇ ಕೊಡ್ಲಿ? ತಲೆ ಕೆಟ್ಟು ಹೋಗಿದೆ ನನಗೆ. 50,000ನಾ? ಅಷ್ಟೊಂದು ಬಡ್ಡಿ ಕಟ್ಟಿ ಸಾಲ ತಗೊಳ್ಳೋಂಥ ಅವಶ್ಯಕತೆ ನಿಮ್ಗೆ ಏನ್ರಿ ಇತ್ತು? ಯಾಕ್ರಿ ಹೇಗೆ ಮಾಡ್ಕೊಂಡ್ರಿ? ಅವ್ನು ಯಾವನೋ 15 ಲಕ್ಷ ಕೊಟ್ಟರೆ 5 ಲಕ್ಷ ಸೇರಿಸ್ಕೊಡ್ತೀನಿ ಅಂತಂದ. ಕೊಟ್ಟೆ, ಕೈಗೆ ಚೊಂಬ್ಕೊಟ್ಟು ಹೋದ. ಅಯ್ಯೋ, ಇವತ್ತಿನ ದಿನಮಾನದಲ್ಲೂ ಅಂಥವ್ರನ್ನೆಲ್ಲ ಯಾರೀ ನಂಬ್ತಾರೆ? ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ತಿದ್ರಿ ತಾನೆ? ಗೊತ್ತು ಕಣೆ, ಒಂದು 2-3 ಸಲ ದುಡ್ಡು ಕೊಟ್ಟಾಗ ಸರಿಯಾಗಿ ವಾಪಸ್ ಕೊಟ್ಟಿದ್ದ. ಈ ಸಲ ಹಿಂಗೆ ಮಾಡ್ದ, ಏನು ಮಾಡಲಿ? ಯಾಕ್ರಿ ಈ ಥರ ಮಾಡ್ಕೊಳಕ್ ಹೋದ್ರಿ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ನಾವು? ಸುಮ್ಮನೆ ತಲೆ ತಿನ್ಬೇಡ ಕಣೆ. ಒದ್ದಾಡ್ತಾ ಇದ್ದೀನಿ ನನ್ನ ಟೆನ್ಷನಲ್ಲಿ ನಾನು. ಹೇಳು ಹರೀಶ. ಬ್ರೋ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ, ಕೂಲಾಗಿರು, ಓಕೆನಾ? ಹೆಂಗ ಕೂಲಾಗೋದು? 5% ಬಡ್ಡಿ ಅಂದರೆ 50,000 ಕಟ್ಬೇಕು ಕಣ. ಏನು ಮಾಡೋದು? ಬ್ರೋ, ನೀನೊಂದು ಕೆಲಸ ಮಾಡೋ. ಹೇಗಿದ್ರು ಮನೆ ಇದೆಯಲ್ಲ, ಮನೆ ಮೇಲೆ ಟಾಪಪ್ ಲೋನ್ ಮಾಡಿಸ್ಕೊ. ಆ ಲೋನ್ನ ಬೇಕಾದರೆ ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊ, ಜಾಸ್ತಿ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಒಂದು ಸಾಲ ತೀರಿಸ್ಬಿಡು. ನೀನು ಬಡ್ಡಿ ಗಿಡ್ಡಿ ಅಂತ ಕಟ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಕಣೋ. ವರ್ಕೌಟ್ ಆಗಲ್ಲ. ಹೇಳಿದ ಮಾತು ಕೇಳು. ಹೌದಲ್ವಾ? ಹಾಂ, ಒಳ್ಳೆ ಐಡಿಯಾ ಕೊಟ್ಟಿದ್ದೆ ಕಣ. ಸರಿ, ಹಾಗೆ ಮಾಡ್ತೀನಿ. ಹಾಂ, ಹಾಗೆ ಮಾಡು. ಹುಷಾರು. ಹಾಂ, ಬಾಯ್ ಬಾಯ್. ರೀ, ಏನಂದ ಅವನು? ಏನ್ರಿ? ಒಂದು ವಿಷಯನೂ ಸರಿಯಾಗಿ ಹೇಳಲ್ಲ. ಈ ಟೆನ್ಷನ್ ನಮಗ್ ತಪ್ಪಿದ್ದಲ್ಲ. ಲಕ್ಷ್ಮೀ